वास्तव न्यूज में स्वागत है आपका। मैं हूं सरदार। बागलकोट जिला बेड़गी तालुका का हग्गूर गांव में अब वहां पर एक अजब गजब सा एक चमत्कार हो गया है। वहां पर कहते हैं आंजनेया का मंदिर है, यानी कि हनुमान जी का मंदिर है। और वहां पर लोगों का ये कहना है ताकि बारिश हो गई है, ताकि ऐसी बारिश हो गई है ताकि इस गांव में चौंक गए हैं और घबरा गए हैं, खुश भी हो गए हैं। मगर ये नहीं मालूम था ताकि इस हनुमान जी के मंदिर पर आसपास वहां पर अचानक सा ही भंडार का चमत्कार हो गया है और वहां पर भंडार गिर गया है। ये देखकर लोग गांव में घबरा गए हैं और लोग कुछ लोग समझ गए हैं और ना जाने भक्तों ने खुश भी हो गए हैं ताकि हनुमान जी का चमत्कार ऐसे कैसे हो गया। यहाँ पर ना किसी ने भंडार लाया और ना यात्रा ना महोत्सव, कुछ भी नहीं है। या फिर बारिश के मौसम में यहाँ पर अचानक से ऊपर से भंडार गिर गया। जैसा ही बारिश गिरना चाहिए था, यहाँ पर बारिश नहीं है, यहाँ पर भंडार गिर गया है और लोग यहाँ पर बहुत सारे लोग खुश भी हो गए हैं। और ना जाने ये चमत्कार के लिए लोग यहाँ पर दूर दूर से आकर यहाँ पर हनुमान जी का दर्शन भी पाने लगे हैं। ये कैसे हो सकता है ताकि ऊपर से भंडार गिरता है और लोगों को पता भी नहीं चल पाया, ताकि इसीलिए कहते हैं हनुमान जी का ये एक चमत्कार। ताकि ऐसे चमत्कार यहाँ पर अब तक ऐसा कोई भी गांव में आस पास नहीं हो पाया, मगर इस गांव में हनुमान जी के मंदिर में आस पास सब जाकर देखते हैं तो यहाँ पर भंडार की बारिश हो गई है। तो सोचो भंडार की बारिश के चमत्कार का आपके सामने एक रिपोर्ट में। ಏನು ಭಯ ಇಲ್ಲ ಮಗ ನಿಮ್ಗ ಸುಖಾದ ಐತಿ ಮಳಿ ದಾಟಿ ಬಂದಿಂದ ನಿಮ್ಗ ಸುಖಾನ ಐತಿ ನೀವೇನು ಚಿಂತೆ ಮಾಡ್ಬ್ಯಾಡ್ರಿ ನಾ ಅದೀನಿ ಇವತ್ ಬಂಡಾರ್ ಮಳಿ ಆಗಿದ್ ಹೆಂಗ್ ಐತಿ ಚಲೋ ಐತಿ ಚಲೋ ಐತಿ ಮಗಳ ಚಲೋ ಐತಿ ಇದು ಬಂಡರ ಮಳೆ ಆಗೈತಂದ್ರ ನಮಗ ಭಯ ಭಯ ಅನ್ಸಕತೈತಿ ಏನು ಭಯ ಇಲ್ಲ ಮಗ ನಿಮ್ಗ ಸುಖಾದ ಐತಿ ಮಳಿ ದಾಟಿ ಬಂದಿಂದ ನಿಮ್ಗ ಸುಖಾನ ಐತಿ ನೀವೇನು ಚಿಂತೆ ಮಾಡ್ಬ್ಯಾಡ್ರಿ ನಾ ಅದೀನಿ ಇವತ್ ಬಂಡಾರ್ ಮಳಿ ಆಗಿದ್ ಹೆಂಗ್ ಐತಿ ಚಲೋ ಐತಿ ಚಲೋ ಐತಿ ಮಗಳ ಚಲೋ ಐತಿ ಇದು ನೋಡ್ರಿ ನಾವಂದ್ರೆ ಈ ಒಳ್ಳೆ ನಡಗಾಡಿ ಅಂತೇಳಿ ಸಿಸ್ಟಾನ್ ಒಳಗೆ ನಡು ಸೆಂಟ್ರ್ ಇದ್ದು ಬಿಟ್ಟು ಬಂದು ಸುಮಾರು ನಾವು ಭಾಳ ದಿನ ಆಯ್ತು. ಬಿಟ್ಟು ಬಂದು ಇಲ್ಲಿ ಒಂದು 20-30 ವರ್ಷ ಆಯ್ತು. ಇಲ್ಲಿ ಸಂಜೆ ಮೂರ್ತಿ ದೇವಸ್ಥಾನ ಅಲ್ಲಿ ನಿಂತು ಇಲ್ಲಿ ನಾವು ಒಂದು 5 ವರ್ಷ ಕೂಡಿ ಕಟ್ಸಿದಾರೆ. ಸುತ್ತ 10 ಮಂದಿ ಎಲ್ಲ ನಮ್ಮ ಸಂಜೆ ಮೂರ್ತಿ ದೇವಸ್ಥಾನಕ್ಕೆ ಭಾಳ ನಡ್ಕೋತಾರೆ. ಇಲ್ಲಿ ಈ ದೇವರದ ಪ್ರಭುಗಳು ದೊಡ್ಡದ. ಮತ್ತು ಅದು ನಿನ್ನೆ ಏನಾಗ್ಬಿಟ್ಟಿತ್ತು ನಮ್ಮಲ್ಲಿ ಅಚ್ಚರಿ ಅಂತಂದ್ರೆ ಒಂದು ಭಂಡಾರ ಮಳೆ ಅನ್ನಂಗೆ ಹಳದಿ ಬಣ್ಣದ ಮಳೆ ಆಗಿಬಿಟ್ಟತಿ. ಅದು ಸಂಜೆ 5 ಗಂಟೆ ಮೇಲೆ ಆಗಿರ್ತದೆ. ಸುದ್ದಿ ಬತ್ತು ಆದ್ಮೇಲೆ ಹಂಗೆ ಸ್ವಲ್ಪ ಕಾತ್ಲಾಗನ ಯಾರು ಅಲ್ಲಿ ಕಾಲ ಕಿಲ್ಲತ್ತ ತಿಳ್ಕೊಂಡು ಹೊಸಮಾಗಿದ್ದೆವು. ಮುಂಜಾನೆ ಬೆಳಿಗ್ಗೆ ಎಲ್ಲ ಜನ ಕೂಡಿದೆವು, ಇಲ್ಲಿ ಕೂಡೆಲ್ಲ ನೋಡಿದೆವು. ಆದರೆ ಹಿಂಗೆ ಬಟ್ಟೆಯಿಂದ ತೆಗೆದ್ರೆ ಮಾತ್ರ ಭಂಡಾರ ಇದೆ, ತೆರಿ ಬೇಕಾದ್ರೆ ಹಚ್ಕೋಬೋದು. ಇಲ್ಲಿ ಸಂಜೆ ಮೂರ್ತಿ ಸುತ್ತ ದೇವಸ್ಥಾನ ಇರಲ್ಲ, ಇದ್ರ ಒಂದು 20-30 ಸುತ್ತಮುತ್ತ 20-30 ಫೂಟ್ ಸುತ್ತ ಅವನ್ನೆಲ್ಲ ಇದು ಉದುರೈತಿ. ಹಿಂಗೆ ಅದು ಏನು ಕೆಟ್ಟದ್ದು ಒಳ್ಳೇದತ್ತು ನಮಗಂತೂ ಗೊತ್ತಿಲ್ಲ. ಇದಕ್ಕಂದ್ರೆ ಅದೆಲ್ಲರೂ ಊರಂಗೆ ಗ್ರಾಮಸ್ಥ ಎಲ್ಲರೂ ನಮ್ಮ ಊರಾಗ ಹಿರಿಯರಂತ ಅಜ್ಜಿಯರು ನೋಡಿದ್ರು. ಅವರು ನಾವು ನೋಡಕ್ಕೆ ಮುಂಜಾನೆ ಬರ್ಬೇಕು, ಅವ್ರು ಇಲ್ಲಿ ದೇವ್ರಿಗೆ ಬಂದ್ರೆ ಆ ಟೈಮ್ಗೆ ಇನ್ನು ಇಂಥ ಟೈಮ್ಗೆ ಆಗೈತಪ್ಪ ನೋಡ್ಯಾವ ನಾವು ಇಲ್ಲಿ ಇದ್ದೇವೆ ಅಂತೆಲ್ಲ ಹೇಳಿದ್ರು. ಅದು ಹೆಂಗೆ ಕಾರಣಕ್ಕಾಗೈತೆ ನಮಗಂತೂ ಗೊತ್ತಿಲ್ಲ. ಬಟ್ ನಿನ್ನ ಮಾತ್ರ ಭಂಡಾರ ಮಳೆ ಇಲ್ಲ, ಅದಕ್ಕೆ ಮುಂಜಾನೆ ಎಲ್ಲರೂ ನೋಡಿದ್ದಾರೆ ಬಂದು. ಈ ಮೊದಲದು ಏನಾಗಿಲ್ರಿ ಅದು. ಈಗ ಮೊದಲಕ್ಕೆ ಈಗ ಹಿರಿಯರು 80-90 ವರ್ಷದಲ್ಲಿ ಅವ್ರು ಮುದುಕೇನು ಕೇಳಿದಲ್ಲ, ಮತ್ತು ನಿಮಗೆ ಕೇಳಿದ್ರೆ ನಾವು ಕೇಳಿದ್ರು ಮೊದಲು ಇಲ್ಲಿ ಏನಾಗಿಲ್ಲ ಅಂತ ಹೇಳಿದ್ರು. ನಮ್ಮ ಹೆಸರು ಕೆನ್ಸಪ್ಪ. 20-30 ವರ್ಷಗಳ ಆಯ್ತು ರೀ. ಆಗ ಒಮ್ಮೆ ಇಂಥ ಮಳೆ ಆಗಿಲ್ಲ ಒಟ್ಟ ಬದ್ರ ಒಟ್ಟು ಆನಿಕಾಲ್ ಮಳೆ ಒಟ್ಟು ಏನೋ ದೊಡ್ಡಪ್ಪನ ಮಳೆ ಆಯ್ತು, ಆನಿಕಾಲ್ ಮಳೆ ಬಿದ್ದಿರತ್ರಿ. ಆರು ನಿನ್ನೆ ಸಾಯಂಕಾಲ 5 ಗಂಟೆಗೆ ನೋಡ್ಯಾದ್ರೆ ಆರು ಭಂಡಾರ ಟೈಪ್ ಬಿದ್ದತ್ರಿ. ಅದಕ್ಕೆ ಬೆಳಗಿನ ಟೈಮ್ನಾಗ ಇವರು ಕೆಂಚಪ್ಪ ಮೇಲ್ನಾಡನವರು ಬಂದು ನಮಗೆ ಹೇಳಿದ್ರಿ, ನಾ ಪೂಜೆಗೆ ಬಂದ ಟೈಮ್ದಾಗ ಹೀಗ್ರಿ ಸ್ವಲ್ಪ ಮಳೆ ನೀನು ಆಗೈತಿ, ಸ್ವಲ್ಪ ಭಂಡಾರ ಚೆಲ್ಲಂಗೆ ಆಗೈತಿ, ಅದು ಸ್ವಲ್ಪ ನೋಡ್ಬೇಕು ನೋಡೋಣ ತಡೈತೆ ಬಂದ್ರಿ. ಇಬ್ಬರು ಕೂಡ ನೋಡಿದ್ರಿ. ಮತ್ತು ಗ್ರಾಮಸ್ಥರು ಬಂದ್ರಿ, ಹಿರಿಯರು ಎಲ್ಲರೂ ಕೂಡಿ ಆ ನೋಡಿದವ್ರನ್ನೂ ಕರೆದೇವ್ರಿ. ಅವ್ರು ಬಂದು ನಿನ್ನೆ ಸಂಜೆ 5 ಗಂಟೆಗೆ ಆಗಿತ್ತಪ್ಪ. ಅದಕ್ಕೆ ನಾವು ನೋಡ್ರಿ ಎಲ್ಲರ ತಂದು ನಾನು ನೋಡಿದ್ರಿ. ಅದು ಒಟ್ಟು ಕೈಯಾಗ ತೊಗೊಂಡು ಭಂಡಾರ ಟೈಪ ಆಗತ್ತೆ ರೀ. ಅದು ಒಟ್ಟು ನಮ್ಮ ಗುಡಿ ಸುತ್ತಮುತ್ತಲ ಎಲ್ಲ ಕಡೆ ಚೆಲ್ಲೈತೆ ರೀ ಒಟ್ಟ ಇಲ್ಲಿ.
ಅಲ್ಲ ಮೊದಲು ನೋಡಿದ್ವಿ ಈಗ ಆದದ್ದು ನೋಡ್ಯವನು ನಿನ್ನೆ ಆದದ್ದು ನೋಡ್ಯವನು ನಮ್ಗೆ ಹಳದಿ ಮಳೆ ಆ ಥರ ನಮ್ಗೆ ಸುಖ ಆಯ್ತು ಹಂಗೈತೆ ಇಷ್ಟ 5 ಆಗೈತೆ ನೋಡಿ ಎಲ್ಲರೂ ನೋಡ್ಯಾರಿ 4 ಮಂದಿ ನೋಡ್ಯಾವ ನೋಡಿ ಬಾಳವನ ಮಗ ಮಗಳು ಒಟ್ಟು ಮಾತಾಡ್ಸಿದ್ರಿ ನಾವು ಅವ್ರು ಕಟ್ಪಾಟಿ ಮೇಲೆ ಬಿದ್ದು ಪೊಲೀಸರು ಕಟ್ಪಾಟಿ ಮೇಲೆ ಹೋಗಿ ಕಾಯಿ ಮೇಲೆ ಎಲ್ಲ ಆಗೈತಿ ಅವಾಗ ಗೊತ್ತ ಅವ ಏನ್ ಮಾಡ್ತಾನೆ ಗೊತ್ತ ನಿಮ್ಮ ಹೆಸರು ರೀ